ಉಪವಿಭಾಗಾಧಿಕಾರಿ ಕಚೇರಿ ಜಪ್ತಿಯಾಗಿದೆ. ಕಾರಣ ಅನ್ನದಾತನಿಗೆ ಪರಿಹಾರ ನೀಡದೆ ಬೇಜವಾಬ್ದಾರಿ ಮೆರೆದಿರುವುದು. ಕೋರ್ಟ್ ಆದೇಶ ನೀಡ್ತಾ ಇದ್ದಂತೆ ಕಚೇರಿಯ ಪೀಠೋಪಕರಣ ಕೂಡ ಜಪ್ತಿಯಾಗಿದೆ. ಕುಷ್ಟಗಿ ತಾಲೂಕಿನ ಪುರಕೆರೆಗಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಸತ್ಯನಾರಾಯಣರ 10 ಎಕರೆ ಜಮೀನು ಸ್ವಾಧೀನವಾಗಿತ್ತು. ಜಮೀನಿಗೆ 1.50 ಕೋಟಿ ರೂಪಾಯಿ ಪರಿಹಾರ ಘೋಷಣೆಯಾಗಿತ್ತು. ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಕೇವಲ 75 ಲಕ್ಷ ರೂಪಾಯಿ ನೀಡಿ ನಿರ್ಲಕ್ಷ್ಯವನ್ನ ಮೆರಿತಾ ಇದೆ. ಉಳಿದ ಪರಿಹಾರ ಹಣ ಏನಿದೆ ಅದನ್ನ ನೀಡದೆ ಬೇಜವಾಬ್ದಾರಿ ಮೆರಿತಿರುವುದು. ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ಕಚೇರಿ ಜಪ್ತಿಯಾಗಿದೆ. ಅಂದ್ರೆ ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ದೇಶದ ಪರಿಸ್ಥಿತಿ ಇದು. ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಕೆಟ್ಟ ಸ್ಥಿತಿಗೆ ತಲುಪಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು. ಅನ್ನದಾತನಿಗೆ ಪರಿಹಾರ ಅಂತ ನೀಡಿದೆ. ಪರಿಹಾರ ನೀಡೋದಕ್ಕೆ ಏನು ಕಷ್ಟ? ಈಗಾಗಲೇ ಉಪವಿಭಾಗಾಧಿಕಾರಿಗೆ 1.50 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಆದರೆ ಕೊಟ್ಟಿರೋದು ಮಾತ್ರ 75 ಲಕ್ಷ ರೂಪಾಯಿ. ಇವರ ವೈಯಕ್ತಿಕ ಹಣವನ್ನು ಕೊಡಿ ಅಂತ ಹೇಳ್ತಾ ಇಲ್ಲ. ಸರ್ಕಾರದ ಆದೇಶದಂತೆ ಹಣವನ್ನು ನೀಡಿ ಅಂತ ಹೇಳಿದ್ರೆ ಮೋಸ ನಡೆಸ್ತಾ ಇದ್ದಾರೆ. ಅಲ್ಲ, ಟೋಟಲ್ ಎಷ್ಟು ಇದಕ್ಕೆ? ಟೋಟಲ್ 1.5 ಕೋಟಿ. ಸರ್ ಹೇಳಿ ಸರ್, ಇದು ಏನು ಪ್ರಕರಣ? 15 ವರ್ಷದಿಂದ ಸಣ್ಣ ನೀರಾವರಿ ಮೈನ್ ಇರಿಗೇಷನ್ ಪುರ ಅಲ್ಲಿ ನಮ್ದು 10 ಎಕರೆ ಲ್ಯಾಂಡ್ ಹೋಗಿತ್ತು. ಆ ಲ್ಯಾಂಡ್ ಕಾಂಪನ್ಸೇಷನ್ ಕೊಡ್ಬೇಕಾಗಿತ್ತು. ಅರ್ಧ ಕೊಟ್ಟಿದ್ರು, ಇನ್ನು ಅರ್ಧ ಕೊಟ್ಟಿಲ್ಲ. ಈಗ 15 ವರ್ಷಲಿದ್ದು ಬರೀ ಇದನ್ನ ಕೋರ್ಟ್ನಾಗ ಹೆಂಗಾರ ಹಾಕಂತ ಬಂತು. ಅದಕ್ಕೆ ಕೋರ್ಟ್ನವ್ರು ಇವತ್ತು ಸೀಜ್ ಮಾಡಿದ್ರು. ಸಾಮಾನ್ಯ ಅಲ್ಲ, ಎಷ್ಟು ಎಕರೆ ಕೊಟ್ಟಿದ್ರು ನೀವು? 10 ಎಕರೆ ಕೊಟ್ಟಿದ್ರು. ಎಷ್ಟು ಕೊಡ್ಬೇಕಿತ್ತು ಅವ್ರು? ಇನ್ನೂ 70 ಲಕ್ಷ ಕೊಡ್ಬೇಕು. ಅಲ್ಲ, ಟೋಟಲ್ ಎಷ್ಟು ಇದಕ್ಕೆ? ಟೋಟಲ್ 1.5 ಕೋಟಿ ಕೊಟ್ಟಿಲ್ಲ ಇನ್ನು ನೀವು? ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಇವತ್ತು ಕೋರ್ಟ್ ಆದೇಶ ಮಾಡಿತ್ತು, ಸೀಜ್ ಮಾಡಿ. ನೀವು ಯಾವಾಗ ಹಾಕಿದ್ರಿ ಕೇಸ್ ಹಾಕಿ? ಇದು ಆಲೆ 8 ವರ್ಷ ಆಯ್ತು. 8 ವರ್ಷ ಕೇಸ್ ಆಗಿ. ಎಷ್ಟು ಕೊಟ್ಟಿಲ್ಲ ಸರ್ ಅವ್ರು? 8 ವರ್ಷದ ಏನು ಕೊಟ್ಟಿಲ್ಲ. ಈಗ ಜಪ್ತಿ ಮಾಡಿ ಕೋರ್ಟಿಗೆ ಹೋಗಕತ್ರೆ? ಜಪ್ತಿ ಕೋರ್ಟಿಗೆ ಮೆಜಿಸ್ಟ್ರೇಟ್ ಇದ್ದು ಕೋರ್ಟ್ ಸೀಜ್ ಮಾಡಿ ಕೋರ್ಟ್ನಾಗ ಪ್ರೊಜೆಕ್ಟ್ ಮಾಡಿ. ಓಕೆ. ಎದ್ರಿಗೋಸ್ಕರ ಅದು ಲ್ಯಾಂಡ್ ತೊಗೊಂಡಿದ್ದಾರೆ ನಿಮ್ದು? ಸಣ್ಣ ಇದು ಕೆರೆ ಅಭಿವೃದ್ಧಿ, ಮೈನ್ ಇರಿಗೇಷನ್, ಸಣ್ಣ ನೀರಾವರಿ ಕೆರೆ ನೀರು